ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ನಾಯಕರ ಬಡಿದಾಟ. ಯತ್ನಾಳ್ ಆಯ್ತು, ಶ್ರೀರಾಮುಲು ಆಯ್ತು, ಈಗ ಸುಧಾಕರ್ ಸರದಿ. ವಿಜಯೇಂದ್ರ ವಿರುದ್ಧ ಸೆಳೆದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ತಾರಕಕ್ಕೇರಿದ ಬಿಜೆಪಿ ನಾಯಕರ ಬಣ ಬಡಿದಾಟ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸುಧಾಕರ್ ಅಂಡ್ ಟೀಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಮುಂದಾಗಿದ್ದಾರೆ. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಹೈಕಮಾಂಡ್ ವರ್ಗೂ ಹೋಗಿ ನಾವು ಮುಟ್ಟಿಸ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಸುಧಾಕರ್ ಕೂಡ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹದಿನೈದು 20 ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂತ ಪ್ರಯತ್ನ ಮಾಡಿದ್ದೀರಿ. ಅವತ್ತು 19ರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ. ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಅಪಮಾನಗಳಾಗಿದ್ರು, ಎಷ್ಟೇ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ಆ ಭಗವಂತನ ಕೃಪೆ, ದೇವರ ಕೃಪೆ ಇರೋದ್ರಿಂದ, ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ, ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ಶಾ ರವರ, ಮಾನ್ಯ ನಡ್ಡಾರವರ, ಅದೇ ರೀತಿ ಮಾನ್ಯ BL ಸಂತೋಷ್ ಜಿರವರ, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ ರವರು, ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಮಾನ್ಯ ಪ್ರಹ್ಲಾದ್ ಜೋಶಿರವರು, ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು, ಒಂದು ಆಘಾತ ಆದ್ಮೇಲೆ ಕೂಡ 24ರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು. 3 ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ 5 ವರ್ಷದಲ್ಲಿ ನನ್ನ ತನು, ಧನ, ಮನ ಎಲ್ಲವನ್ನು ಅರ್ಪಣೆ ಮಾಡಿ